ಒಂದು ಏರ್ ಕಂಡೀಷನರ್ನ ಸಾಮರ್ಥ್ಯ 2 ಕಿಲೋವ್ಯಾಟ್. ಅದು 10 ಗಂಟೆಗಳ ಕಾಲ ನಿರ್ವಹಿಸಲು ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಪ್ರತಿ ಘಟಕಕ್ಕೆ ನೀಡಲಾದ ವೆಚ್ಚ ₹3. ಇಲ್ಲಿ ಕೇಳಿರುವಂಥದ್ದು ಏನಪ್ಪಾ ಅಂದ್ರೆ 10 ಗಂಟೆಗಳ ಕಾಲ ನಿರ್ವಹಿಸಲು ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಹಾಗಾಗಿ ನಾವು 10 ಗಂಟೆಗಳ ಕಾಲಕ್ಕೆ ವೆಚ್ಚವನ್ನ ಕಂಡುಹಿಡಿಯಬೇಕು. ಅದ್ರ ಜೊತೆಗೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಂಡ್ ಬಿಡೋಣ. ಒಂದು ಏರ್ ಕಂಡೀಷನರ್ ಸಾಮರ್ಥ್ಯ 2 ಕಿಲೋವ್ಯಾಟ್ ಅಂದ್ರೆ ಇಲ್ಲಿ ನಮಗೆ ವಿದ್ಯುತ್ ಸಾಮರ್ಥ್ಯ ಕೊಟ್ಟಿದ್ದಾರೆ ಏರ್ ಕಂಡೀಷನರ್ದು. ಹಾಗಾಗಿ P is equal to 2 ಕಿಲೋವ್ಯಾಟ್ ಅಂತ ಬರ್ಕೊಳ್ತಾ ಇದೀನಿ. ನಂತರ ಅದು 10 ಗಂಟೆಗಳ ಕಾಲ ನಿರ್ವಹಿಸಲು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಗೊತ್ತಾಗ್ತಾ ಇದೆ ನಮ್ಗಿಲ್ಲಿ ಕಾಲ ಕೊಟ್ಟಿದ್ದಾರೆ 10 ಗಂಟೆಗಳು ಅಂತ. ಜೊತೆಗೆ ಪ್ರತಿ ಘಟಕಕ್ಕೆ ನೀಡಲಾದ ವೆಚ್ಚ ₹3. ಅಂದ್ರೆ ನಮಗೆ ವೆಚ್ಚ ಪರ್ ಘಟಕ, ಒಂದು ಘಟಕಕ್ಕೆ ಆಗುತ್ತಿರುವಂತಹ ವೆಚ್ಚವನ್ನ ಕೊಟ್ಟಿದ್ದಾರೆ, ಅದು ₹3. ಈ ಮೌಲ್ಯಗಳೊಂದಿಗೆ ನಾವು 10 ಗಂಟೆಗಳ ಕಾಲಕ್ಕೆ ವೆಚ್ಚವನ್ನ ಹೇಗೆ ಕಂಡುಹಿಡಿಯೋದು ನೋಡೋಣ ಬನ್ನಿ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಘಟಕ ಅಂದ್ರೆ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ವಿದ್ಯುತ್ ನಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಘಟಕ ಅಥವಾ ಯೂನಿಟ್ ನ ನಾವು ಕಿಲೋವ್ಯಾಟ್ ಗಂಟೆ ಅಂತ ಕರಿತೀವಿ. ಈ ಕಿಲೋವ್ಯಾಟ್ ಹಾರ್ ಅನ್ನುವಂಥದ್ದು ವಿದ್ಯುತ್ ಶಕ್ತಿಯ ಘಟಕವಾಗಿರುತ್ತೆ. ಉದಾಹರಣೆಗೆ 1 ಕಿಲೋವ್ಯಾಟ್ ಅಷ್ಟು ವಿದ್ಯುತ್ ಸಾಮರ್ಥ್ಯವನ್ನ 1 ಗಂಟೆಗೆ ನಾವು ಗುಣಿಸಿದಾಗ ನಮಗೆ 1 ಕಿಲೋವ್ಯಾಟ್ ಗಂಟೆಯಷ್ಟು ವಿದ್ಯುತ್ ಶಕ್ತಿ ಸಿಗುತ್ತೆ. ಅಥವಾ 2 ಕಿಲೋವ್ಯಾಟ್ ಅಷ್ಟು ವಿದ್ಯುತ್ ಸಾಮರ್ಥ್ಯವನ್ನ ಹೊಂದಿದ್ದು 1 ಗಂಟೆಗೆ ನಮಗೆ ಸಿಗುವಂತದ್ದು 2 ಕಿಲೋವ್ಯಾಟ್ ಗಂಟೆಯಷ್ಟು ವಿದ್ಯುತ್ ಶಕ್ತಿ. ಇದು ಬಹಳ ಸುಲಭವಾದದ್ದು. ಅಂದ್ರೆ ವಿದ್ಯುತ್ ಸಾಮರ್ಥ್ಯವನ್ನ ಕಾಲಕ್ಕೆ ನಾವು ಗುಣಿಸಿದಾಗ ನಮಗೆ ವಿದ್ಯುತ್ ಶಕ್ತಿ ಸಿಗ್ತಾ ಇದೆ. ಈಗ ನಮಗೆ ಕಿಲೋವ್ಯಾಟ್ ಗಂಟೆ ಅಂದ್ರೆ ಏನು ಅನ್ನೋದು ಗೊತ್ತಿದೆ, ಹಾಗೆ ಸಾಮರ್ಥ್ಯದ ಮೌಲ್ಯ ಕೂಡ ಗೊತ್ತಿದೆ, ಅದರ ಜೊತೆಗೆ ಕಾಲದ ಮೌಲ್ಯ ಕೂಡ ಗೊತ್ತಿದೆ. ಹೀಗಾಗಿ ವೆಚ್ಚವನ್ನ ಲೆಕ್ಕ ಹಾಕಬಹುದು. 10 ಗಂಟೆಗಳ ವೆಚ್ಚ ಬೇಕಾದ್ರೆ ನಮಗೆ ಮೊದಲ ಹಂತವಾಗಿ ನಾವು ಎಷ್ಟು ಘಟಕಗಳು ಉಪಯೋಗಿಸಲ್ಪಟ್ಟಿದೆ ಅನ್ನೋದನ್ನ ಕಂಡುಹಿಡಿಬೇಕು. ಏಕೆಂದ್ರೆ 1 ಕಿಲೋವ್ಯಾಟ್ಗೆ ಅವ್ರು ಹೇಳಿರೋ ಪ್ರಕಾರ ₹3 ವೆಚ್ಚ ಅಂತ. ಆದ್ರಿಂದ ಎಷ್ಟು ಕಿಲೋವ್ಯಾಟ್ ಗಂಟೆಗಳು ಉಪಯೋಗಿಸಲ್ಪಟ್ಟಿದೆ ಅನ್ನೋದನ್ನ ಕಂಡು ಹಿಡಿದ್ರೆ ನಮಗೆ ವೆಚ್ಚವನ್ನ ಲೆಕ್ಕ ಹಾಕೋದಕ್ಕೆ ಸುಲಭವಾಗುತ್ತೆ. ಮೊದಲ ಹಂತ ಈ 10 ಗಂಟೆಗಳಲ್ಲಿ ಎಷ್ಟು ಕಿಲೋವ್ಯಾಟ್ ಗಂಟೆಗಳು ಉಪಯೋಗಿಸಲ್ಪಟ್ಟಿದೆ ಅನ್ನೋದನ್ನ ಲೆಕ್ಕ ಹಾಕೋದು. ಸಾಮರ್ಥ್ಯ 2 ಕಿಲೋವ್ಯಾಟ್ ಹಾಗೂ ಕಾಲ 10 ಗಂಟೆ. ಈಗ ವಿದ್ಯುತ್ ಶಕ್ತಿ ಏನಾಗಬಹುದು ನೋಡೋಣ ಬನ್ನಿ. 2 ಕಿಲೋವ್ಯಾಟ್ ಇಂಟು 10 ಗಂಟೆಯನ್ನ ನಾವು ಮಾಡಿದ್ರೆ ನಮಗೆ ಶಕ್ತಿ ಸಿಗುತ್ತೆ. ಆದ್ರಿಂದ 2 ಇಂಟು 10 20 ಕಿಲೋವ್ಯಾಟ್ ಹಾರ್ಸ್ ಅಷ್ಟು ಶಕ್ತಿ ನಮಗೆ ಇಲ್ಲಿ ಸಿಗ್ತಾ ಇದೆ. ಇದನ್ನೇ ನಾವು 20 ಯೂನಿಟ್ಗಳಷ್ಟು ಶಕ್ತಿ ಅಂತ ಹೇಳೋದು. ಈಗ ಮುಂದೆ ಹೋಗೋಣ. ಪ್ರಶ್ನೆ ಎಲ್ಲ ಕೊಟ್ಟಿದ್ದಾರೆ, ಒಂದು ಘಟಕಕ್ಕೆ ₹3 ಪಾವತಿಸಬೇಕು ಅಂತ. ಹಾಗಾದ್ರೆ 20 ಘಟಕಗಳಿಗೆ ಎಷ್ಟು ವೆಚ್ಚ ಅಂತ ನೋಡೋಣ. ಬಹಳ ಸುಲಭ. ಈ 20 ಘಟಕಗಳಿಗೆ ನಾವು ₹3 ಗುಣಿಸಿದಾಗ ನಮಗೆ ಸಿಗುವಂತಹ ವೆಚ್ಚ ₹60. ಆದ್ರಿಂದ ಒಂದು ಏರ್ ಕಂಡೀಷನರ್ ಸಾಮರ್ಥ್ಯ 2 ಕಿಲೋವ್ಯಾಟ್ ಆಗಿದ್ದು ಅದು 10 ಗಂಟೆಗಳ ಕಾಲ ನಿರ್ವಹಿಸಲು ಬಳಸಲಾದ ವೆಚ್ಚ ₹60. ಈಗ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. 20 ವ್ಯಾಟ್ ಸಾಮರ್ಥ್ಯ ಹೊಂದಿರುವ ಬಲ್ಬ್ ಅನ್ನು ಪ್ರತಿದಿನ 5 ಗಂಟೆಗಳ ಕಾಲ ಬಳಸಲಾಗುತ್ತದೆ. ಅದನ್ನು 30 ದಿನಗಳವರೆಗೆ ನಿರ್ವಹಿಸಲು ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನ ಕಂಡುಹಿಡಿಯಿರಿ. ಪ್ರತಿ ಘಟಕಕ್ಕೆ ವೆಚ್ಚ ₹4. ಇಲ್ಲಿ 30 ದಿನಗಳವರೆಗೆ ನಿರ್ವಹಿಸಲು ಎಷ್ಟು ವೆಚ್ಚವಾಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಅದಕ್ಕೂ ಮುಂಚೆ ಕೊಟ್ಟಿರುವ ಸಾಮರ್ಥ್ಯವನ್ನ ಬರ್ಕೊಂಡ್ ಬಿಡೋಣ. 20 ವ್ಯಾಟ್ಗಳಷ್ಟು ಸಾಮರ್ಥ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ P is equal to 20 ವ್ಯಾಟ್ಗಳು. ನಂತರ ಪ್ರತಿದಿನ 5 ಗಂಟೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಲವನ್ನ ಕೊಟ್ಟಿದ್ದಾರೆ 5 ಗಂಟೆಗಳು ಪರ್ ಡೇ. ಅಂದ್ರೆ ಪ್ರತಿ ದಿನಕ್ಕೆ 5 ಗಂಟೆಗಳಾಗಿರೋದ್ರಿಂದ ನಾನು 5 ಗಂಟೆಗಳನ್ನ 30 ದಿನಗಳಿಂದ ಗುಣಿಸ್ಕೊಳ್ತಾ ಇದ್ದೀನಿ. ನಂತರ ಪ್ರತಿ ಘಟಕಕ್ಕೆ ವೆಚ್ಚ ₹4 ಅಂತ ಹೇಳಿದ್ದಾರೆ. ಹಾಗಾಗಿ ವೆಚ್ಚ ಪರ್ ಘಟಕ ನಾನು ₹4 ಪರ್ ಕಿಲೋವ್ಯಾಟ್ ಹಾರ್ ಅಂತ ಬರ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ನಿಮಗೆ ಹೇಳಿದ್ದೆ ಒಂದು ಘಟಕ ಅಂದ್ರೆ ಕಿಲೋವ್ಯಾಟ್ ಹಾರ್ ಅಂತ. ಹಾಗಾಗಿ ಪ್ರತಿ ಘಟಕಕ್ಕೆ ₹4 ವೆಚ್ಚವನ್ನ ಪಾವತಿ ಮಾಡಬೇಕಾಗಿದೆ. ಸಾಮರ್ಥ್ಯವನ್ನ ವ್ಯಾಟ್ಗಳಲ್ಲಿ ಕೊಟ್ಟಿರೋದ್ರಿಂದ ನಾನು ಈ 1 ಕಿಲೋವ್ಯಾಟ್ ನ ಕೂಡ ವ್ಯಾಟ್ಗಳಿಗೆ ಪರಿವರ್ತನೆ ಮಾಡ್ತಾ ಇದ್ದೀನಿ. 1 ಕಿಲೋವ್ಯಾಟ್ ಇಸ್ ಈಕ್ವಲ್ ಟು 1000 ವ್ಯಾಟ್ಗಳು. ಹಾಗೂ ಇವೆರಡಕ್ಕೂ ನಾನು 1000ದಿಂದ ಭಾಗಿಸ್ಕೊಳ್ತಾ ಇದ್ದೀನಿ. 1000ವನ್ನ 1000ದಿಂದ ಭಾಗಿಸಿದಾಗ ನಮಗೆ ಸಿಗುವಂತಹ ಮೌಲ್ಯ 1 ವ್ಯಾಟ್. ಹಾಗೂ ಇಲ್ಲಿ 1/1000 ಕಿಲೋವ್ಯಾಟ್ಗಳನ್ನ ಅದೇ ರೀತಿಯಾಗಿ ಬರ್ಕೊಂಡಿದ್ದೀನಿ. ಆದ್ರಿಂದ 1 ವ್ಯಾಟ್ಗೆ ನಮಗೆ 1/1000 ಕಿಲೋವ್ಯಾಟ್ ಸಿಗ್ತಾ ಇದೆ. ಈಗ ಈ 20 ವ್ಯಾಟ್ಗಳನ್ನ ಕಿಲೋ ವ್ಯಾಟ್ ಪರ್ ಹಾರ್ಗೆ ಪರಿವರ್ತಿಸೋಕೋಸ್ಕರ ನಾನು 20 ಇಂಟು 1/1000 ಕಿಲೋವ್ಯಾಟ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 1 ಅಂಶದಲ್ಲಿ ಹಾಗೂ 1 ಛೇದದಲ್ಲಿ ಒಡೆದು ಹಾಕಲಾಗುತ್ತೆ. ನಂತರ 2/100 ಕಿಲೋವ್ಯಾಟ್ಗಳಷ್ಟು ಮೌಲ್ಯ ನಮಗೆ ಸಿಗ್ತಾ ಇದೆ. ಹಾಗೆ ಕಾಲ ಕೂಡ 5ಅನ್ನ 30ಕ್ಕೆ ನಾವು ಗುಣಿಸಿದಾಗ ನಮಗೆ 150 ಸಿಗುತ್ತೆ. ಹಾಗಾಗಿ 30 ದಿನಗಳಲ್ಲಿ ಬಳಸಿದಂತ ಗಂಟೆಗಳ ಮೊತ್ತ 150. ಇದಕ್ಕೆ ನಾನೀಗ ಶಕ್ತಿಯನ್ನ ಲೆಕ್ಕ ಹಾಕ್ತೀನಿ. ಇಲ್ಲಿ ನಮಗೆ ಸಾಮರ್ಥ್ಯ ಕೂಡ ಸಿಕ್ಕಿದೆ ಕಿಲೋವ್ಯಾಟ್ನ ಘಟಕದಲ್ಲಿ, ಹಾಗೂ ಕಾಲ ಕೂಡ ಸಿಕ್ಕಿದೆ ಗಂಟೆಯ ಘಟಕದಲ್ಲಿ. ನಿಮಗೆ ಗೊತ್ತು, ಇವೆರಡನ್ನು ಗುಣಿಸಿದಾಗ ನಮಗೆ ಶಕ್ತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ E is equal to
2/100 ಅಂದರೆ 2/100 ಅನ್ನ ಅದೇ ರೀತಿಯಲ್ಲಿ ಬರ್ಕೊಂಡಿದ್ದೀನಿ ಇಂಟು ಈ 150 ಗಂಟೆಗಳನ್ನು ಕೂಡ ಬರ್ಕೊಂಡಿದ್ದೀನಿ. ಇದೆರಡರ ಘಟಕಗಳು ಕಿಲೋವ್ಯಾಟ್ ಹಾರ್ ಆಗುತ್ತೆ ಹಾಗೂ ಇದೆರಡನ್ನು ನಾನು ಗುಣಿಸ್ಕೊಂಡಾಗ 2 ಇಂಟು 150 300 ಆಗುತ್ತೆ ಡಿವೈಡೆಡ್ ಬೈ 100 ಹಾಗೆ ಬರ್ಕೊಂಡಿದ್ದೀನಿ. 2 ಛೇದದಲ್ಲಿ ಹಾಗೂ 2 ಅಂಶದಲ್ಲಿ ಒಡೆದುಹಾಕಲಾಗುತ್ತೆ, ಉಳಿದದ್ದು 3. ಹಾಗಾಗಿ ಶಕ್ತಿ 3 ಘಟಕಗಳಲ್ಲಿ ನಮಗೆ ಸಿಗ್ತಾ ಇದೆ. ಇದರ ಅರ್ಥ ಬಲ್ಬ್ ಪ್ರತಿದಿನ 5 ಗಂಟೆಗಳ ಕಾಲ ಬಳಸಲಾಗುತ್ತೆ ಹಾಗೂ ಅದು 30 ದಿನಗಳವರೆಗೆ ನಿರ್ವಹಿಸಲು ಬೇಕಾಗಿರುವಂತಹ ಘಟಕಗಳು ಅಂದ್ರೆ ವಿದ್ಯುತ್ ಶಕ್ತಿ 3 ಯೂನಿಟ್ಗಳು. ಪ್ರಶ್ನೆಯಲ್ಲೇ ಕೊಟ್ಟಿರೋ ಹಾಗೆ ಪ್ರತಿ ಘಟಕಕ್ಕೆ ವೆಚ್ಚ 4 ರೂಪಾಯಿಗಳು ಅಂತ. ನಮಗ್ ಬೇಕಾಗಿರೋದು 3 ಘಟಕಗಳಿಗೆ ಬೇಕಾಗಿರುವಂತಹ ವೆಚ್ಚ ಎಷ್ಟು ಅಂತ. ಆದ್ರಿಂದ ಈ ಪ್ರತಿಯೊಂದು ಘಟಕಕ್ಕೆ ಇರುವ ವೆಚ್ಚವನ್ನ ನಾನು 3 ಘಟಕಕ್ಕೆ ಗುಣಿಸಿದಾಗ ನನಗೆ ಒಟ್ಟಾರೆ ಎಷ್ಟು ವೆಚ್ಚ ಖರ್ಚಾಗುತ್ತೆ ಅನ್ನೋದು ತಿಳಿಯುತ್ತೆ. ಹಾಗಾಗಿ ವೆಚ್ಚ ಇಸ್ ಈಕ್ವಲ್ ಟು 3 ಇಂಟು 4 ರೂಪಾಯಿಗಳು. ಆದ್ರಿಂದ ಈ 3 ಘಟಕಗಳಿಗೆ ನನಗೆ 12 ರೂಪಾಯಿಗಳಷ್ಟು ವೆಚ್ಚ ಬೇಕಾಗ್ತಾ ಇದೆ. ಇದೇ ನಮ್ಮ ಅಂತಿಮ ಉತ್ತರ. ಅಂದ್ರೆ ಪ್ರತಿದಿನ ಬಲ್ಬ್ ಅನ್ನ ನಾವು 5 ಗಂಟೆಗಳ ಕಾಲ ಬಳಸಲಾಗಿದ್ದು ಅದು 30 ದಿನಗಳವರೆಗೆ ಬಳಸ್ತಾನೆ ಹೋದ್ರೆ ನಾವು 12 ರೂಪಾಯಿಗಳ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. ಇದರಿಂದ ನಮಗೆ ಅರ್ಥ ಆಯ್ತು, ಪ್ರತಿ ಬಾರಿ ನಮಗೆ ಪ್ರತಿ ಘಟಕಕ್ಕೆ ಇರುವಂತಹ ವೆಚ್ಚವನ್ನ ಕೊಟ್ಟು ಹಾಗೂ ಅದರ ಜೊತೆ ಸಾಮರ್ಥ್ಯವನ್ನ ಜೊತೆಗೆ ಕಾಲವನ್ನ ಕೊಟ್ಟಾಗ ನಾವು ಶಕ್ತಿಯನ್ನ ಕಂಡುಹಿಡಿಯಬಹುದು. ಹಾಗೂ ನಿಮಗೆ ನೆನಪಿರ್ಲಿ, ಪ್ರತಿ ಒಂದು ಘಟಕ ಅಂದ್ರೆ 1 ಕಿಲೋವ್ಯಾಟ್ ಹಾರ್ ಅಂತ ಅರ್ಥ. ನಂತರ ಈ ಸಾಮರ್ಥ್ಯವನ್ನ ಕಾಲದಿಂದ ಗುಣಿಸಿದಾಗ ನಮಗೆ ಶಕ್ತಿ ಸಿಗುತ್ತೆ.